ಸರ್ ಇನ್ನೊಂದು ಚರ್ಚೆ ಯಡಿಯೂರಪ್ಪ ಅವ್ರ ಬಗ್ಗೆ ಯತ್ನಾಳ್ ಅವ್ರು ಸಾಫ್ಟ್ ಆಗಿದ್ದಾರೆ ಆ ತರ ಏನಾದ್ರು ಇದೆಯಾ? ವಿರುದ್ಧ ಮಾತಾಡಲ್ಲ ಅಂತ. ನೋಡ್ರಿ, ಆ ಸಾಫ್ಟ್ ಆಗೀನಿ, ನಾವು ಹೋಗಿ ಅವ್ರು ರಾಜಿ ಆಗೀನಿ, ಇದನ್ನ ನಿಮ್ಮ ಡಿಕ್ಷನರಿ ಒಳಗಿದ್ರೆ ತೆಗೆದುಬಿಡಿ. ಸಾಫ್ಟು ಆಗೋದಿಲ್ಲ, ಅವ್ರ ದೊಡ್ಡ ರಾಜಿನೂ ಆಗೋದಿಲ್ಲ. ಅವ್ರೇನು ಬಿ ಜೆ ಪಿಗೆ ತಗೋಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಿ ಜೆ ಪಿಗೆ ಅವ್ರು ತಗೋಲಿಲ್ಲ, ಅವ್ರ ಅಪ್ಪ ಮಗ ಕೂಡಿ ಅಂದ್ರೆ ನಾನು ಯಡಿಯೂರಪ್ಪಗೆ ಏನಾರು ಹೋಗಿ ಬಿ ಜೆ ಪಿ ಹೈಕಮಾಂಡು ಕ್ಷಮೆ ಬೇಡಬೇಕಂತ ಯತ್ನಾಳ್ ಹೇಳಿದ್ರೆ ನಾನು ಕೇಳುವುದಿಲ್ಲ. ಬಿ ಜೆ ಪಿಗೆ ಹಿಂದುತ್ವ ಬೇಕಾಗಿದ್ದರೆ, ಬಿ ಜೆ ಪಿಗೆ ಹೊಸ ಭವಿಷ್ಯ ಬೇಕಾಗಿದ್ದರೆ, ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಆದರೆ ಬಿ ಜೆ ಪಿಗೆ ಭವಿಷ್ಯ ಇದೆ. ಯಾಕಂದ್ರೆ ಬಿ ಜೆ ಪಿ ಭವಿಷ್ಯ. ಈಗ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿ ಇಡೀ ದೇಶಕ್ಕೆ ಮಾಡೆಲ್ ಅಂತಾರೆ. ಆದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ, ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನೇನಾದ್ರು ಮುಖ್ಯಮಂತ್ರಿ ಆಗಿದ್ರೆ ಇದನ್ನ ತರ್ತಾನೆ ಇರಲಿಲ್ಲ ಈ ತರ ಗ್ಯಾರಂಟಿಗಳನ್ನ ಅಂತ ಹೇಳಿ. ಅದಕ್ಕೆ ಅವರು ಮುಖ್ಯಮಂತ್ರಿ ಮಾಡಿಲ್ಲ. ಆರ್ ವಿ ದೇಶಪಾಂಡೆ ಅವರು ಒಬ್ಬರೇ ಹೇಳಿಲ್ಲ, ಭಾಳ ಮಂದಿ ಶಾಸಕರು ಹೇಳಿದ್ದಾರೆ. ಇಷ್ಟು ಶಾಸಕರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಅನುದಾನ ಇಲ್ಲ, ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟು ಮಂದಿ ಹೇಳಿದ್ದಾರೆ. ನಮ್ಮ ಬಿ ಆರ್ ಪಾಟೀಲ್ ಆಳಂದ್ ಹೇಳಿದ್ದಾರೆ, ಇನ್ನೊಬ್ರು ನಮ್ಮ ಬಳ್ಳಾರಿ ಏನು ಗ್ರಾಮೀಣದಿಂದ ಆರಿಸಿ ಬಂದಾರಲ್ಲ ಹಿರಿಯ ನಮ್ಮ ಶಾಸಕರು, ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಒಂದು ಬುಟ್ಟಿ ಮಣ್ಣು ಸಹಿತ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ರೋಡಿಗೆ ಹಾಕೋದಾಗಿಲ್ಲ. ಗೋಪಾಲಕೃಷ್ಣ ಎನ್ ವೈ ಗೋಪಾಲಕೃಷ್ಣ ಅವರು ಹೇಳಿದ್ರು. ಅಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಈ ಗ್ಯಾರಂಟಿ ವಿರೋಧಿಗಳಿದ್ದಾರೆ. ಆದರೆ ಅನಿವಾರ್ಯ ಏನಾಗಿದೆ ಅಂದರೆ, ಇವತ್ತು ಸರ್ಕಾರ ಇದೆ ಅನ್ನೋಂಥ ಕಾರಣದಿಂದ ಇವತ್ತು ಅವರು ಒಳಗೂ ಮಾತಾಡ್ತಾ ಇದ್ದಾರೆ ಶಾಸಕ ಪಕ್ಷದಲ್ಲಿ. ಈಗ ಒಬ್ಬೊಬ್ಬರೇ ಹಿರಿಯ ನಾಯಕರು, ಯಾಕಂದ್ರೆ ಆರ್ ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯ ನಾಯಕರು ಮಾತಾಡಬೇಕು. ಅವರು ಅಂಥವ್ರು ಹಿರಿಯರಿಗೆ ಏನು ಯಾರಿಗೂ ಅಂಜಬಾರ್ದು, ಹೈಕಮಾಂಡ್ಗೆ ಎದಕ್ಕೆ ಅಂಜಬೇಕು? ಈಗ ನಾನು ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ಗುಚ್ಚಾಟನೆ ಮಾಡಿದೆ, ನಾನು ಈಗಾದರೂ ಅಂಜುವುದಿಲ್ಲ. ಹೈಕಮಾಂಡ್ ಎಲ್ಲರೂ ಯಡಿಯೂರಪ್ಪನ ಮನೆಗೆ ಹೋಗಂದ್ರೆ ಹೋಗೋದಿಲ್ಲ. ಯಡಿಯೂರಪ್ಪನ ಬಿಟ್ಟು ಮಾತಾಡ್ತಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಇಲ್ಕಂದ್ರೆ ಇಲ್ಲ. ಹಿಂಗೆ ಕೆಲವೊಂದು ಹಿರಿಯ ನಾಯಕರು ಮಾತಾಡ್ಲಿಕ್ಕೆ ಚಾಲು ಮಾಡಿದ್ರೆ ಒಂದು ಪಕ್ಷ ಸುಧಾರಣೆ ಆಗ್ತದೆ. ಇಲ್ಕಂದ್ರೆ ಕೆಲವೊಂದು ಆಸ್ತಿಗೆ ಆದಂಗೆ ಆಗ್ತದೆ ಕೆಲವೊಂದು ಪಕ್ಷಗಳು. ಇವತ್ತು ಮುಖ್ಯಮಂತ್ರಿಗಳು ಸಚಿವರ ಒಂದು ಔತಣಕೂಟ ಕರೆದಿದ್ದಾರೆ. ಅದು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಿಹಾರ ಚುನಾವಣೆಗೆ ಫಂಡಿಂಗ್ ವಿಚಾರದಲ್ಲಿ, ಬಿಹಾರ ಚುನಾವಣೆಗೆ ಫಂಡಿಂಗ್ ಬೇಕಾಗಿದೆ. ಪಾಪ ಅವನು ಯಾರು ಚಿತ್ರದುರ್ಗ MLA ಏನೋ ಸಂಗ್ರಹ ಮಾಡಿ ಇಟ್ಟಿದ್ರು, ಅದನ್ನೆಲ್ಲ ಇಡಿ ಅವ್ರು ತೊಗೊಂಡು ಹೋದ್ರು. ಈಗ ಮತ್ತೆ ಏನು ಮಾಡ್ರಪ್ಪ, ಎಲ್ಲರೂ ನೀವು 50 ಕೋಟಿ ಕೊಡು, ನೀ 100 ಕೋಟಿ ಕೊಡು. ಇಲ್ಲಿ ಬೆಂಗಳೂರು ಒಬ್ಬರು ಉಸ್ತುವಾರಿ ಅದಾರಲ್ಲ, ಸ್ಕ್ವೇರ್ ಫೀಟಿಗೆ 75 ರೂಪಾಯಿದಾಗ ವಸೂಲಿ ಮಾಡ್ಲಕತ್ತಾರೆ ಬೆಂಗಳೂರಿನಾಗ. ಅದ್ರದ್ದು 50 ರೂಪಾಯಿ ನಮಗೆ ಕೊಡುವಂತೇಳಿ ರಾಹುಲ್ ಗಾಂಧಿ ಕೇಳ್ತಾರೆ. ಅದ್ರ ಸಲ ಕರೆದಾರ ಮಾಡಿ. ಅದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಹಣ ಸಂಗ್ರಹ ಮಾಡಿಕೊಡ್ತಾರೋ, DK ಶಿವಕುಮಾರ್ ಹೆಚ್ಚು ಸಂಗ್ರಹ ಮಾಡಿಕೊಡ್ತಾರೋ, ಅದ್ರ ಮ್ಯಾಗ ನವೆಂಬರ್ ಕ್ರಾಂತಿ ಆಗೋದಿದೆ. ನವೆಂಬರ್ ಕ್ರಾಂತಿ ಡಿಪೆಂಡ್ ಏನಿದೆ ಅಂದ್ರೆ, ಈಗ ಯಾರು ಹೆಚ್ಚು ಕಾಂಗ್ರೆಸ್ ಹೈಕಮಾಂಡ್ ಫಂಡ್ ಕೊಡ್ತಾರೋ ಅವರು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಹೆಚ್ಚು ಫಂಡ್ ಕೊಟ್ರೆ ಹಿಂದುಳಿದ ನಾಯಕ ಮುಂದುವರಿಬೇಕಂತ ರಾಹುಲ್ ಗಾಂಧಿ ಹೇಳ್ತಾನೆ. ಸಿದ್ದರಾಮಯ್ಯ DK ಶಿವಕುಮಾರ್ ಕಡಿಮೆ ಕೊಟ್ರೆ ಬದಲಾವಣೆ ಅನಿವಾರ್ಯ ಅಂತ ಹೇಳಿ DK ಶಿವಕುಮಾರ್ ಮಾಡಬೇಕು, ಇಷ್ಟೇ, ಮತ್ತೊಂದೇನಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.